ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಮೇಲೆ ನಾನು ಅದಕ್ಕೆ ನಮ್ಮ ಅಜ್ಜಿ ನನಗೆ ಹೇಳ್ತಿದ್ದ ಕತೆಗಳನ್ನೆಲ್ಲ ಹೇಳ್ತೀನಿ. ಆಮೇಲೆ ನಾನು ಆಟ ಆಡಕ್ಕೆ ಕರ್ಕೊಂಡು ಹೋಗ್ತೀನಿ. ಕ್ರಿಕೆಟ್, ಬ್ಯಾಡ್ಮಿಂಟನ್ ಎಲ್ಲ ಆಟಗಳನ್ನೂ ಆಡಿಸ್ತೀನಿ. ಹೌದು ರೀ, ನಮ್ಮ ಮಗು ಓದೋದ್ರಲ್ಲೂ ಮುಂದಿರ್ಬೇಕು, ಆಟ ಆಡೋದ್ರಲ್ಲೂ ಮುಂದೆ ಇರ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹ್ಞೂ ಪೂರ್ಣಿ, ಒಂದು ಸಲ ನಮಗೆ ಮಗು ಆಗ್ಲಿ, ನೋಡ್ತಾ ಇರೋ ರಾಜ್ಕುಮಾರಿ ತರ ನೋಡ್ಕೋತೀನಿ. ಹೌದು ರೀ, ನಮ್ಮ ಮಗುನ ಕಣ್ರೆಪ್ಪೆಲ್ ಇಟ್ಕೊಂಡು ಜೋಪಾನವಾಗಿ ನೋಡ್ಕೊಳ್ಳೋಣ. ನಮ್ಗೊಂದು ಮಗು ಆಗ್ಬಿಟ್ರೆ ಸಾಕು, ನಂಗಿನ್ನೇನು ಬೇಡ. ರೀ, ನಮ್ಮ ಮಗುಗೆ ಏನಂತ ಹೆಸರಿಡೋಣ? ಪೂರ್ಣೆ, ಅದು ಹುಟ್ಟಿದ ಮೇಲೆ ನೋಡ್ಕೊಳ್ಳೋಣ. ಇವಾಗ ಯಾಕಾದ್ರೂ ಚಿಂತೆ? ರೀ, ನಮ್ಮ ಮಗು ಬಂದು ನನ್ನನ್ನ ಅಮ್ಮ ಅಂತ ಕರೆದಾಗ ಎಷ್ಟು ಖುಷಿ ಆಗುತ್ತೆ. ಆಗ ಪ್ರಪಂಚದಲ್ಲಿ ನಂಗಿನ್ನೇನು ಬೇಡ ಅಂತ ಅನಿಸ್ಬಿಡುತ್ತೆ ರೀ. ನಿಜ ರೀ, ಹೆಣ್ಣು ತಾಯಿ ಆದಾಗ್ಲೇ ಅವಳ ಜನ್ಮ ಸಾರ್ಥಕ ಆಗೋದು. ಆದಷ್ಟು ಬೇಗ ಆ ದಿನ ಬರ್ಲಿ ಅಂತ ನಾನ್ ಕಾಯ್ತಿದ್ದೀನಿ ರೀ. ಪೂರ್ಣೆ, ಆ ದಿನಗಳು ಬರುತ್ತೆ, ಯೋಚನೆ ಮಾಡಬೇಡ. ನೋಡು, ಅಲ್ಲಿ ಮಕ್ಕಳಾಡೋ ಆಟಿಕೆಗಳು ಎಷ್ಟಿದೆ, ಬಾ ನೋಡ್ಕೊಂಬರೋಣ. ಬಾ ಪೂರ್ಣೆ. ರೀ, ನನಗದೆಲ್ಲ ಏನು ಬೇಡ. ನನಗ್ ಹೀಗೆ ಮಗು ಬಗ್ಗೆ ಕನ್ಸ್ ಕಾಣ್ತಿರೋದೇ ಇಷ್ಟ. ಅಯ್ಯ ಪೂರ್ಣಿ, ಕನ್ಸೇನ್ ಮನೇಲಿ ಬೇಕಾದ್ರೂ ಕಾಣ್ಬೋದು. ಅಲ್ಲಿ ನೋಡು, ವೆರೈಟಿ ಮಕ್ಕಳಾಡೋ ಆಟಿಕೆಗಳಿದೆ, ಬಾ ನೋಡ್ಕೊಂಬರೋಣ. ಬಾ. ಪರವಾಗಿಲ್ವೇ, ಈ ಆದಿ ಯಾವಾಗ ಹೆಂಡ್ತಿನ ಇಷ್ಟೊಂದು ಪ್ರೀತಿ ಮಾಡಕ್ ಶುರು ಮಾಡ್ದ? ಆಶ್ಚರ್ಯ ಆಗ್ತಿದೆ.